ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. KCET ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅನೌನ್ಸ್ ಆಯಿತು. ಅದರ ನಂತರ ಆಪ್ಷನ್ ಎಂಟ್ರಿ ಎಡಿಟಿಂಗ್ ಪ್ರೊಸೆಸ್ ಕೂಡ ಸ್ಟಾರ್ಟ್ ಆಗಿದೆ. ಆಪ್ಷನ್ ಎಂಟ್ರಿ ಎಡಿಟ್ ಮಾಡೋದಕ್ಕೆ ಲಾಸ್ಟ್ ಡೇಟ್ ಜುಲೈ 9ರ ಮುಂಜಾನೆ 10 ಗಂಟೆವರೆಗೆ ನೀವು ಆಪ್ಷನ್ ಎಂಟ್ರಿ ಎಡಿಟಿಂಗ್ ಅನ್ನ ಮಾಡಬಹುದು. ನಂತರ ಯಾರ್ಯಾರು ಈ ಹಿಂದೆ ಆಪ್ಷನ್ ಎಂಟ್ರಿ ಮಾಡಿರಲಿಲ್ಲ, ಆಪ್ಷನ್ ಎಂಟ್ರಿನೇ ಮಾಡಿಲ್ಲ ಅಂತ ವಿದ್ಯಾರ್ಥಿಗಳು ಕೂಡ ಈಗ ಆಪ್ಷನ್ ಎಂಟ್ರಿ ಫೀಸ್ ಏನಿದೆ ಅದನ್ನ ಪೇ ಮಾಡಿ ಆಪ್ಷನ್ ಎಂಟ್ರಿ ಮಾಡಬಹುದು. ಸರಿನಾ? ನಂತರ ಜಾಸ್ತಿ ಟೈಮ್ ಇಲ್ಲ, ಎಲ್ಲ ಫ್ರೆಂಡ್ಸ್ಗೂ ಕೂಡ ಯಾರು ಆಪ್ಷನ್ ಎಂಟ್ರಿ ಮಾಡಬೇಕು ಅಂತಿದ್ದಾರೆ ಎಲ್ರಿಗೂ ಕೂಡ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಲಾಸ್ಟ್ ಡೇಟ್ ಜುಲೈ 9 ಮುಂಜಾನೆ 10 ಗಂಟೆ ಅಂತ ಎಲ್ರಿಗೂ ತಿಳಿಸಿ. ನಂತರ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಸೆಪರೇಟ್ ಆಗಿ ಲಿಂಕ್ ಅನ್ನ ಕೊಟ್ಟಿದ್ದಾರೆ. ನೀವು ಕೇಳೋದಾದ್ರೆ ಸೆಪರೇಟ್ ಲಿಂಕ್ ಕೊಟ್ಟಿಲ್ಲ. ಈ ಹಿಂದೆ ಆಪ್ಷನ್ ಎಂಟ್ರಿಗೆ ಒಂದು ಲಿಂಕ್ ಅನ್ನ ಕೊಟ್ಟಿದ್ರು, ಅದನ್ನೇ ಯೂಸ್ ಮಾಡ್ಕೊಂಡು ನೀವು ಲಾಗಿನ್ ಆಗಿ ಆಪ್ಷನ್ ಎಂಟ್ರಿ ಯಾವ ರೀತಿ ಬೇಕೋ ಆ ರೀತಿ ಚೇಂಜಸ್ ಅಂದ್ರೆ ಯಾವ ರೀತಿ ಬೇಕೋ ಆ ರೀತಿ ಎಡಿಟಿಂಗ್ ಅನ್ನ ಮಾಡ್ಕೋಬಹುದು. ಸರಿನಾ? ನಂತರ ಈ ಆಪ್ಷನ್ ಎಂಟ್ರಿ ಎಡಿಟಿಂಗ್ ಆದ ನಂತರ ಪ್ರೊವಿಷನಲ್ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ, ಫೈನಲ್ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ, ಅದರ ನಂತರ ಚಾಯ್ಸ್ ಎಂಟ್ರಿ ಅಂತ ಇರುತ್ತೆ. ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಇನ್ಫಾರ್ಮೇಶನ್ ಈಗ ಹೇಳ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ಬೆಂಗಳೂರಿನ ಶ್ರೀ ಸಾಯಿರಾಮ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನಲ್ಲಿ ವಿವಿಧ ಎಂಜಿನಿಯರಿಂಗ್ ಕೋರ್ಸ್ಗಳಿಗೆ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. ಈ ಕಾಲೇಜ್ನ ವಿಶೇಷತೆ ಏನು ಅಂತ ಹೇಳಿದ್ರೆ, ಇಲ್ಲಿ ಸ್ಟಡಿ ಮಾಡಿದಂತಹ 85% ವಿದ್ಯಾರ್ಥಿಗಳು ಕ್ಯಾಂಪಸ್ ಸೆಲೆಕ್ಷನ್ ಮೂಲಕ ಪ್ಲೇಸ್ಮೆಂಟ್ ಆಗಿ ವಿವಿಧ ಕಂಪನಿಗಳಲ್ಲಿ ವರ್ಕ್ ಮಾಡ್ತಿದ್ದಾರೆ. ನಂತರ ಈ ಕಾಲೇಜಿನವರು ಇನ್ಫೋಸಿಸ್, TCS, IBM, ICT ಅಕಾಡೆಮಿ ಈ ರೀತಿ ಕಂಪನಿಗಳ ಜೊತೆಗೆ MOU ಸೈನ್ ಮಾಡಿದ್ದಾರೆ. ಇದರಿಂದ ಒಳ್ಳೊಳ್ಳೆ ಕಂಪನಿಗಳಲ್ಲಿ ನಿಮಗೆ ಟ್ರೈನಿಂಗ್ ಪಡೆದುಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ನಂತರ ಈ ಕಾಲೇಜ್ಗೆ NAC ಮತ್ತು NBA ಕಡೆಯಿಂದ ಅಕ್ರಿಡೇಷನ್ ಸಿಕ್ಕಿದೆ. ನಂತರ ಈ ಕಾಲೇಜ್ ನಡೆಯುವಂತಹ ಇನ್ನೋವೇಷನ್ ಆಕ್ಟಿವಿಟೀಸ್ಗೆ AICTದವರು ISC 4 ಸ್ಟಾರ್ ರೇಟಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ. ಹಾಗೆ QSI ಗೇಜ್ನವರು ಡೈಮಂಡ್ ರ್ಯಾಂಕಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ. ಈ ಕಾಲೇಜನ್ನ ಇದುವರೆಗೆ ನಿಮ್ಮ ಆಪ್ಷನ್ ಲಿಸ್ಟ್ ಅಲ್ಲಿ ಆಡ್ ಮಾಡ್ಕೊಳ್ಳೋದಾದ್ರೆ ಆಡ್ ಮಾಡ್ಕೊಳ್ಳಿ. ಸರಿನಾ? ನಂತರ ಕಾಲೇಜ್ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ ಅದರ ಟಾಪ್ ಲಿಂಕ್ ಅನ್ನು ಕೊಟ್ಟಿರ್ತೀನಿ, ಅದರ ಮೂಲಕ ಕೂಡ ನೀವು ಮಾಹಿತಿಯನ್ನ ಪಡೆದುಕೊಳ್ಬಹುದು. ಸರಿನಾ? ಸರಿ, ಈಗ ಈ ಆಪ್ಷನ್ ಎಂಟ್ರಿ ಎಡಿಟಿಂಗ್ ಆದ ನಂತರ ಪ್ರೊವಿಷನಲ್ ರಿಸಲ್ಟ್ ಅಂತ ಅನೌನ್ಸ್ ಮಾಡ್ತಾರೆ. ಅಂದ್ರೆ ನಿಮ್ಮ ಆಪ್ಷನ್ ಎಂಟ್ರಿ ಏನಿರುತ್ತೆ ಫೈನಲ್ ಆಪ್ಷನ್ ಎಂಟ್ರಿ, ಇದ್ರ ಪ್ರಕಾರನೇ ಮುಂದೆ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಅಥವಾ ಪೂರ್ತಿ ಕೌನ್ಸಿಲಿಂಗ್ ನಡೆಯುತ್ತೆ. ಸೊ ಈ ಆಪ್ಷನ್ ಎಂಟ್ರಿ ಏನಿದೆ ಅದ್ರ ಪ್ರಕಾರ ಹಾಗೆ ನಿಮ್ಮ ರ್ಯಾಂಕ್ ನ ಪ್ರಕಾರ ನಿಮಗೆ ಒಂದು ಸೀಟ್ ಅನ್ನ ಅಲಾಟ್ ಮಾಡ್ತಾರೆ. ಸರಿನಾ? ಈಗ ಯಾವ ರೀತಿ ಸೀಟ್ ಅಲಾಟ್ ಆಯ್ತಲ್ವಾ, ಆ ರೀತಿ ಸೀಟ್ ಅಲಾಟ್ ಆಗುತ್ತೆ, ಇಂತಿಷ್ಟು ಫೀಸ್ ಇದೆ, ಇಂಥ ಕೆಟಗರಿ ಅಂಡರ್ ಅಲಾಟ್ ಆಗಿದೆ, ಆ ಎಲ್ಲ ಡೀಟೇಲ್ಸ್ ಅನ್ನ ಕೊಟ್ಟಿರ್ತಾರೆ. ಸರಿನಾ? ಅದನ್ನೆಲ್ಲ ಚೆಕ್ ಮಾಡ್ಕೋಬೇಕು. ಅದ ನಂತರ ಅಲಾಟ್ ಆಗಿರುವಂತಹ ಕಾಲೇಜ್ ನಿಮ್ಗೆ ಇಷ್ಟ ಆದ್ರೆ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ಆಗತ್ತೆ. ಸರಿನಾ? ಮೊದಲಿಗೆ ಪ್ರೊವಿಷನಲ್ ರಿಸಲ್ಟ್ ಅನೌನ್ಸ್ ಆಗುತ್ತೆ, ಅದರ ನಂತರ ಫೈನಲ್ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಪ್ರೊವಿಷನಲ್ ರಿಸಲ್ಟ್ ಏನಿದೆ ಇದನ್ನ ಜುಲೈ 14ನೇ ತಾರೀಕಿಗೆ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಂತರ ಫೈನಲ್ ರಿಸಲ್ಟ್ ಏನಿದೆ ಫೈನಲ್ ರಿಸಲ್ಟ್ ನ ಜುಲೈ 15ಕ್ಕೆ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಂತರ ಫೈನಲ್ ರಿಸಲ್ಟ್ ಅನೌನ್ಸ್ ಆಗುತ್ತಲ್ವಾ, ಅದ್ರ ನಂತರ ನೀವು ಬೇಕಿದ್ರೆ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಮಾಡ್ಕೋಬಹುದು. ಹಾಗಂತ ಅಡ್ಮಿಷನ್ ಮಾಡ್ಕೊಳ್ಳೋದು ಕಂಪಲ್ಸರಿ ಅಲ್ಲ. ಅಂದ್ರೆ ನೀವೀಗ ಸೀಟ್ ಅಲಾಟ್ ಆಗಿದೆ, ಅದ ನಂತರ ನೀವು ನೆಕ್ಸ್ಟ್ ರೌಂಡ್ಗೂ ಕೂಡ ಹೋಗಿ ನೋಡ್ತೀನಿ ಇದಕ್ಕಿಂತ ಒಳ್ಳೆ ಕಾಲೇಜ್ ಸಿಗ್ಬಹುದೇನೋ ಅಂತ ನಿಮ್ಗೆ ಅನಿಸ್ತಾ ಇದ್ರೆ ನೀವು ಟ್ರೈ ಮಾಡ್ಬೋದು, ನೆಕ್ಸ್ಟ್ ರೌಂಡಿಗೆ ಹೋಗ್ಬೋದು, ಅವಕಾಶ ಇರುತ್ತೆ. ಸೊ ಸಿಕ್ಕದಂತಹ ಕಾಲೇಜ್ಗೆ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ, ಅಥವಾ ನನಗೆ ನೆಕ್ಸ್ಟ್ ರೌಂಡಿಗೆ ಹೋಗ್ತೀನಿ, ನೆಕ್ಸ್ಟ್ ರೌಂಡ್ ಹೋಗ್ಬೇಕಾದ್ರೆ ಸಿಕ್ಕಿರೋ ಕಾಲೇಜನ್ನ ಹೋಲ್ಡ್ ಅಲ್ಲಿ ಇಟ್ಕೊಂಡು ಹೋಗ್ತೀನಿ, ಸೊ ಈ ರೀತಿ ಇದ್ರೆ, ಅದು ಸಿಕ್ಕಿರೋ ಕಾಲೇಜ್ ಬಿಟ್ಟು ನೆಕ್ಸ್ಟ್ ರೌಂಡ್ ಬೇರೆ ಕಾಲೇಜ್ ಯಾವ್ದಾದ್ರು ಸಿಗೋದನ್ನ ಚೆಕ್ ಮಾಡ್ತೀನಿ, ಅಥವಾ ಕೌನ್ಸಿಲಿಂಗ್ ಬಿಟ್ಟು ಹೊರಗಡೆ ಹೋಗ್ತೀನಿ, ಈ ರೀತಿ ಇತ್ತು ಅಂತ ಹೇಳಿದ್ರೆ ಅದಕ್ಕೆಲ್ಲ ಒಂದು ಪ್ರಾಸೆಸ್ ಇರುತ್ತೆ, ಚಾಯ್ಸ್ ಎಂಟ್ರಿ ಅಂತ. ಆಪ್ಷನ್ ಎಂಟ್ರಿ ಮತ್ತು ಚಾಯ್ಸ್ ಎಂಟ್ರಿ ಡಿಫ್ರೆನ್ಸ್ ಕೇಳ್ತಾ ಇದ್ರೆ ಕೆಲವರು. ಆಪ್ಷನ್ ಎಂಟ್ರಿ ಅಂತ ಹೇಳಿದ್ರೆ ಈಗ ನೀವು ಕಾಲೇಜ್ಗಳನ್ನ ಆಡ್ ಮಾಡಿರ್ತೀರಾ. ಸರಿನಾ? ಈ ಕಾಲೇಜ್ಗಳನ್ನ ಪ್ರಯಾರಿಟಿ ಪ್ರಕಾರ ಆಡ್ ಮಾಡೋದು ಆಪ್ಷನ್ ಎಂಟ್ರಿ. ಚಾಯ್ಸ್ ಎಂಟ್ರಿ ಅಂತ ಹೇಳಿದ್ರೆ ಸೀಟ್ ಅಲಾಟ್ ಆದ್ಮೇಲೆ ಅಲ್ಲಿ ಹೋಗಿ ಅಡ್ಮಿಷನ್ ಮಾಡ್ಕೋತೀನ, ಅಥವಾ ನೆಕ್ಸ್ಟ್ ರೌಂಡಿಗೆ ಹೋಗ್ತೀನ, ಅಥವಾ ಕೌನ್ಸಿಲಿಂಗ್ ಬಿಟ್ಟೆ ಹೊರಗಡೆ ಹೋಗ್ತೀನ, ಈ ರೀತಿ ನಿಮ್ಮ ಡಿಸಿಷನ್ ಏನಿದೆ ಅದನ್ನ ಕೇಳಿದವರಿಗೆ ತಿಳಿಸುವಂತ ಪ್ರಾಸೆಸ್ ಚಾಯ್ಸ್ ಎಂಟ್ರಿ. ಕ್ಲಿಯರ್ ಆಯ್ತಾ? ಸೊ ಇದರಲ್ಲಿ 4 ಚಾಯ್ಸಸ್ ಇರುತ್ತೆ, ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತ. ಅದ್ರ ಬಗ್ಗೆ ಕೂಡ ಡೀಟೇಲ್ ಆಗಿ ಹೇಳ್ತೀನಿ ರಿಸಲ್ಟ್ ಅನೌನ್ಸ್ ಆಗಲಿ. ಓಕೆನಾ? ಅಥವಾ ಮೊದಲೇ ಇನ್ಫಾರ್ಮೇಶನ್ ಬೇಕಾ ನಿಮಗೆ? ರಿಸಲ್ಟ್ ಅನೌನ್ಸ್ ಆಗೋಕ್ಕಿಂತ ಮೊದಲೇ ಇನ್ಫಾರ್ಮೇಶನ್ ಬೇಕು ಸರ್ ಅಂತ ಹೇಳಿದ್ರೆ ಕನ್ನಡ ಹೊತ್ತು ತಿಳಿಸಿ, ನಾನು ಡೀಟೇಲ್ ಆಗಿ ಹೇಳ್ತೀನಿ, ಟೆನ್ಷನ್ ತಗೋಬೇಡಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.